ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣಾ ಅಂಗವಾಗಿ ಕಮತನೂರ ಗ್ರಾಮದ ಕಲಮೇಶ್ವರ ದೇವಸ್ಥಾನದ ಆವರಣದಲ್ಲಿ ನಿನ್ನೆ ಸಾಯಂಕಾಲ 7 ಗಂಟೆಗೆ ಸಭೆ ಆಯೋಜನೆ ಮಾಡಲಾಗಿತ್ತು. ಸಭೆಗೆ ಊರಿನ ಹಿರಿಯರು, ಯುವಕರು, ಮಹಿಳೆಯರು ಉಪಸ್ಥಿತರಿದ್ದರು. ವೇದಿಕೆ ಮೇಲೆ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿದ್ದರು. ಈ ವೇಳೆ ಕಾರ್ಯಕ್ರಮದಲ್ಲಿ ಕಾಮತನೂರ ಗ್ರಾಮದ ಶಂಕರ ಸಾತಪ್ಪ ತರಕಾರ್, ಭಾರಮಗೌಡ ಪಾಟೀಲ, ಶಿವಲಿಂಗ ಪುಟ್ಟಿ, ಗಂಗಾಧರ ಪಾಟೀಲ, ರುದ್ರಪ್ಪ ತೋಟಗೇರ, ರಾಜಪ್ಪ ಮ್ಯಾಗಡೆ, ಶಾಮರಾವ್ ತಳವಾರ್ ಸೇರಿ ಸತೀಶ್ ಜಾರಕಿಹೊಳಿ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಇನ್ನು ಸಭೆಯನ್ನು ಉದ್ದೇಶಿಸಿ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿ, ಒಂದು ಸಮಯದಲ್ಲಿ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯಲ್ಲಿ 1 ಶೇರ್ ಇದ್ರೆ ಹೆಣ್ಣು ಕೊಡುವ ಪರಿಸ್ಥಿತಿ ಇತ್ತು. ಆದರೆ ಇವತ್ತು ಆ ಕಾರ್ಖಾನೆಯಲ್ಲಿ ನೌಕರಿ ಮಾಡಿದ್ರೂ ಕೂಡ ಹೆಣ್ಣು ಕೊಡುವ ಪರಿಸ್ಥಿತಿ ಇಲ್ಲ ಅಂತ ವಿರೋಧಿಗಳಿಗೆ ತಿರುಗೇಟು ಕೊಡೋದ್ರ ಮೂಲಕ ಮುಂದೆ ಮಾತನಾಡಿ, ಇನ್ನು ನಮ್ಮ ಕೈಯಲ್ಲಿ ಬಾಲಚಂದ್ರ ಜಾರಕಿಹೊಳಿ, ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಕೈಗೆ ಅಧಿಕಾರ ಕೊಟ್ಟರೆ ದಿವಂಗತ ಅಪ್ಪನಗೌಡ ಪಾಟೀಲ್ ಮತ್ತು ಡಿಟಿ ಪಾಟೀಲ್ ಅವರ ಹೆಸರು ಪರಿಚಯ ಮಾಡೋದ್ರ ಮೂಲಕ ಕಾರ್ಖಾನೆ ಮತ್ತು ವಿದ್ಯುತ್ ಸಂಘ ಒಳ್ಳೆಯ ರೀತಿಯಲ್ಲಿ ನಡೆಸ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಇದರ ಬಡ್ಡಿ ಲೆಕ್ಕ ಆಗಿದ್ರೆ ಭಾಳ ದೊಡ್ಡ ಬಡ್ಡಿ ಆಗುತ್ತೆ. ಯಾವ ದೇಶದಾಗೂ ಇಲ್ಲ ಈ ಬಡ್ಡಿ, ಎಲ್ಲಿ ಯಾವ ಬ್ಯಾಂಕ್ನಾಗೂ ದೇಶದಾಗ ಸಿಗೋಲ್ಲ. ಅದು ನೋಡಲಿಕ್ಕೆ ಮೇಲ್ನೋಟಕ್ಕೆ ನಿಮಗೆ ಭಾಳ ಉಪಕಾರ ಸಹಾಯ ಮಾಡ್ದಂಗೆ ಕಾಣಿಸ್ತದೆ. ಅದಕ್ಕೆ ನಾವು ಈಗಾಗಲೇ ಹೇಳಿದ್ದೀವಿ, ನಾವಿಲ್ಲಿ ರಾಜಕೀಯವಾಗಿ ನಮಗೆಲ್ಲ ಸ್ಥಾನ ಮಾಡಿಕೊಟ್ರೆ, ನಾವೆಲ್ಲಾದ್ರೂ ಬಂದರೆ ಫ್ರೀಯಲ್ಲಿ ಮಾಡ್ತೀವಿ ಅಂತ ಹೇಳಿದ್ದೀವಿ. ನಿಮ್ಮ ಪತ್ತ ಹಳಿದ ಹೊಸದ ಫ್ರೀ ಒಳಗೆ ಮಾಡ್ತೀವಿ ಅಂತ ಹೇಳಿ. ಅಷ್ಟಕ್ಕೂ 50,000ಕ್ಕೆ 300 ರೂಪಾಯಿ ತೊಗೋತೀವಿ ನಾವು. 500 ತೊಗೋತೀವಿ, 1 ಲಕ್ಷ ಮೇಲಿದ್ರೆ 700 ರೂಪಾಯಿ ಬಡ್ಡಿಯನ್ನು ಪಡೆದು ಮತ್ತು ನಿಮ್ಮ ದುಡ್ಡು ನಿಮ್ಗೆ ಕೊಡಕ್ಕೆ ಮತ್ತು ನಾವು ಬೆಳ್ಳಿ ಗಣಪತಿನಾರ ಕೊಡಬೇಕು, ಮೂರ್ತಿಯಾರ ಕೊಡಬೇಕು. ದುಡ್ಡು ಯಾರ್ದ? ಸರ್ಕಾರ ದುಡ್ಡು ನಿಮಗೆ ಕೊಡಕ್ಕೆ ನಿಮ್ಮಿಂದ ಒಂದು ಬೆಳ್ಳಿ ಮೂರ್ತಿಯನ್ನು ಕೊಡಿ ನಾವೆಲ್ಲ ಕಡೆ ನೋಡಿದ್ವಿ. ಈ ಪದ್ಧತಿ ನಿಲ್ಲಬೇಕು. ಈ ಸಹಕಾರಿ ಸಂಘ ನಿಮ್ದಿಲ್ಲ. ಎಷ್ಟು ಜನ ಆ ಕಾರ್ಖಾನೆಯಿಂದ ಉದ್ಧಾರ ಆದ್ರು ಅನ್ನೋದು ನಾವು ಇವತ್ತು ಮತ್ತೆ ನೆನಪಿಸ್ಕೊಳ್ಬೇಕಾಗಿದೆ. ಒಂದು ಸಾರಿ ಹೇಳ್ತಾ ಇದ್ರು, ಬಂಗಾರ ರೇಟ್ಗಿಂತನೂ ಕಬ್ಬಿನ ರೇಟ್ ಹೆಚ್ಚು ಕೊಟ್ಟಿದ್ರು ಅಂತ. 200 ಚಿಲ್ಲರೆ ಏನೋ ಬಂಗಾರ ರೇಟ್ ಇತ್ತು, 210 ರೂಪಾಯಿ 10 ರೂಪಾಯಿ ಇತ್ತು. ಅದಕ್ಕಿಂತ ಹೆಚ್ಚೇನೋ ಕಬ್ಬಿನ ರೇಟನ್ನು ಅವಾಗ ಕೊಟ್ಟು ಇತಿಹಾಸವನ್ನು ನಿರ್ಮಾಣ ಮಾಡಿದ್ರಂತ ಜನ ಅಲ್ಲೆಲ್ಲೇ ಹೇಳ್ತಾರ. ಮತ್ತು ಈ ಸಕ್ಕರೆ ಕಾರ್ಖಾನೆ ಸೇರಿದ್ದವ್ರಿಗೆ ಏನು ಕೊಡ್ತಾರಂತ, ಶಂಕೇಶ್ವರ ಶುಗರ್ ಫ್ಯಾಕ್ಟ್ರಿ ಸೇರಿದ್ದವ್ರದ್ದು ಹೆಣ್ಣು ಹುಡುಕಿ ಕೊಡ್ತಾರಂತ. ಈಗ ಈಗ ನೌಕರಿ ಮಾಡೋರಿಗೆ ಹೆಣ್ಣು ಕೊಡ್ತಾರೆ. ಸೊ ಇದನ್ನ ಇತಿಹಾಸವನ್ನು ಮರ್ತಿದೆ ಜನ. ಮತ್ತೆ ಅದನ್ನು ನಿಮ್ಮ ಮುಂದೆ ಈ ತಾಲೂಕಿಗೆ ತರಲಿಕ್ಕೆ ನಾವೆಲ್ಲ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು, ಬಾಲಚಂದ್ರ ಜಾರಕಿಹೊಳಿ ನಾವು ಹೋರಾಟ ಮಾಡ್ತಾ ಇದ್ವಿ. ಈ ಹೋರಾಟ ನಮ್ಮಿಂದ ಯಶಸ್ವಿ ಆಗೋಲ್ಲ. ನೀವೇನು ಇಲ್ಲಿ ಕೂತಿದ್ದೀರಿ ಮತದಾರರು, ಸುಮಾರು 500 ಜನ ಮತದಾರಿದ್ದೀರಿ ಕಮತನೂರಲ್ಲಿ. ನೀವು ಆಶೀರ್ವಾದ ಮಾಡಿದ್ರೆ ಮತ್ತೆ ಅಪ್ಪನಗೌಡರು, ಬಸಗೌಡರು, ಡಿ.ಟಿ. ಪಾಟೀಲ್ ಅವರ ಹೆಸರ ಮತ್ತೆ ನಾವು ಹೊಸ ಪೀಳಿಗೆ ಹುಕ್ಕೇರಿ ತಾಲೂಕಿನ ಜನತೆಗೆ ಹೇಳಲಿಕ್ಕೆ ಅನುಕೂಲ ಆಗ್ತೈತೆ. ಅದಕ್ಕೆ ನಿಮಗೇನು ಹೆಚ್ಚು ಹೇಳೋದು ಅವಶ್ಯಕತೆ ಇಲ್ಲ. ಈ ಕಡೆ ನಿಂತರ ಶಂಕೇಶ್ವರ ಶುಗರ್ ಫ್ಯಾಕ್ಟ್ರಿ ಚಿಮಣಿ ಕಾಣ್ತಾವ, ಈ ಕಡೆ KEB ಕಂಬಗಳ ಲೈಟಿಗೆ ಈ ಕಡೆ ಕಾಣ್ತಾವ. ಹಿಂಗಾಗಿ ಭಾಳ ಹೇಳೋದು ಅವಶ್ಯಕತೆ ಇಲ್ಲ. ಈಗ ನಮ್ಮ ವಿರೋಧಿಗಳಿಗೆ ಹೇಳೋದು ಒಂದೇ, ಹೊರಗಿನವರು ಒಳಗಿನವ್ರು ಕೇಳ್ತಾರೆ. ಅವ್ರ ಕಡೆ ಇರೋದು ಒಂದೇ. ಈಗ ಅವ್ರು ನಾವು ಏನು ಮಾಡಿದ್ದೀವಿ, ಎಷ್ಟು ನಷ್ಟ ಮಾಡಿದ್ದೀವಿ ಅಂತ ಹೇಳ್ತಾ ಇಲ್ಲ ಅವರು ಹೊರಗಿನವರು, ನಾವು ಒಳಗಿನವರು. ಮತ್ತಿಷ್ಟೆಲ್ಲ ಸಮಸ್ಯೆ ಮಾಡಿದವರು ಹೊರಗಿನವರು, ಒಳಗಿನವರು. ಲಾಸ್ ಮಾಡಿದಾರೆ ಅವರು ಹೊರಗಿನವರು, ಒಳಗಿನವರು. ನಿಮ್ಮವ್ರ ಇಲ್ಲವ್ರ ಈಗೇನು ಭಾಷಣ ಮಾಡ್ತಾರ, ಇವರೇ ಅದನ್ನು 600 ಕೋಟಿ ಇಟ್ಟು ಅದ್ರ ಮ್ಯಾಗ ಒಂದು ದೊಡ್ಡ ಕಲ್ಲು ಇಟ್ಟು ಮ್ಯಾಗ ಹೊರಗೆ ಬಂದಂಗೆ ಇಟ್ಬಿಟ್ಟಾರ. ಸೊ ಅದಕ್ಕೆ ಮತ್ತೆ ಸಕ್ಕರೆ ಕಾರ್ಖಾನೆ ಒಳ್ಳೆ ನಡಿಬೇಕು, ವಿದ್ಯುತ್ ಶಕ್ತಿ ಸಹಕಾರಿ ಸಂಘ ನಿಮ್ಮ ಸೇವೆಗೆ ಬರಬೇಕು ಅನ್ನೋದಾಗ ನೀವೆಲ್ಲ ಈ ಗೊಳ್ಳು ಭಾಷಣಕ್ಕೆ, ಅನಾವಶ್ಯಕ್ಕೆ ಗೊಂದಲ ಸೃಷ್ಟಿ ಮಾಡೋದನ್ನ ಮೀರಿ ನೀವು ಬರಬೇಕಾಗಿದೆ. ಬಂದರೆ ಮಾತ್ರ ಮುಂದಿನ ಯುವಕರಿಗೆ ಭವಿಷ್ಯ ಇದೆ. ಹೊಸ ಹೊಸ ಯೋಜನೆಗಳು ಬರ್ತಾವೆ, ಹೊಸವ್ರು ಬಂದಾಗ ಹೊಸ ಹೊಸ ವಿಚಾರಗಳು ಬರ್ತಾವೆ. ಅದರಿಂದ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ, ನಿಮ್ಮ ತಾಲೂಕಿಗೆ ಒಳ್ಳೆಯ ಭವಿಷ್ಯ ಇದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಹೆಚ್ಚು ಸಮಸ್ಯೆ ಆಗಿದೆ.
ಸುದ್ದಿಗಾಗಿ MTV News 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.